ಇವತ್ತು ನಾನು ಹೆಲ್ದಿಯಾಗಿರೋ ಚಟ್ನಿ ಪುಡಿನ ತೋರಿಸ್ತೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಇವಾಗ ಇದಕ್ಕೆ ಅಗಸೆ ಬೀಜ, ಬೆಳ್ಳುಳ್ಳಿ, ಕರಿಬೇವು ಬೇಕು, ಒಣ ಮೆಣಸಿನ್ಕಾಯಿ ಮತ್ತು ನುಗ್ಗೆ ಸೊಪ್ಪು. ಇದು ಫ್ರೆಶ್ ಆಗಿದೆ ನನ್ನ ಹತ್ರ. ಇಲ್ಲ ಅಂದವರು ಇದನ್ನು ರೆಡಿಯಾಗಿರೋ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಹುಣಸೆ ಹಣ್ಣು ಬೇಕು. ಇದಕ್ಕೆ ಬಾಣಲೆ ಇಟ್ಕೊಂಡು ಅಗಸೆ ಬೀಜನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಭಾಳ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೇರ್ಗೆ ಮತ್ತು ಸ್ಕಿನ್ಗೆ ಕೂಡ ಒಳ್ಳೆಯದು, ಬೋನ್ ಹೆಲ್ತ್ಗೆ ಕೂಡ ಒಳ್ಳೆಯದು. ಇದು ನೋಡಿ, ಈ ಥರ ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡಿ ಇದು ಪಕ್ಕದಲ್ಲಿ ಇಟ್ಕೊಂಡು ಮತ್ತು ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಹಿಮೋಗ್ಲೋಬಿನ್, ಐರನ್ ಕಂಟೆಂಟ್ ಇರುತ್ತೆ. ಇದು ಕೂಡ ಹೆಲ್ತ್ಗೆ ಭಾಳ ಒಳ್ಳೆಯದು. ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಇದರಿಂದ. ಮತ್ತು ಇವಾಗ ಒಣ ಮೆಣಸಿನ್ಕಾಯಿ, ಕರಿಬೇವು ಮತ್ತು ಬೆಳ್ಳುಳ್ಳಿ ಕೂಡ ಇದರಲ್ಲೇ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀವು ಡೈಲಿ ಇದರಲ್ಲಿ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದು ಭಾಳ ಒಳ್ಳೆಯದು. ತರಕಾರಿ ಮಾಡಿರ್ತೀರಲ್ಲ ಅದರಲ್ಲಿ ಕೂಡ 1 ಸ್ಪೂನ್ ಹಾಕ್ಕೊಂಡು ನೀವು ತಿನ್ಬೋದು. ನೋಡಿ, ಈ ಥರ ಇದನ್ನು ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇಷ್ಟೇ ರೆಡಿ.